ಬಿಡೇನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇವತ್ತು ನಾವು ಆದಿಕಾಂಡ 11ನೇ ಅಧ್ಯಾಯಕ್ಕೆ ಬರ್ತೀವಿ. 1ರಿಂದ 3ನೇ ವಚನ ನೋಡಿದ್ವಲ್ಲ ಮೊನ್ನೆ, ಆದ್ರೆ ಇವತ್ತೇನ್ ಮಾಡೋಣ, 4ನೇ ವಚನ ಧ್ಯಾನ ಮಾಡೋಣ. ಸರಿನಾ? ಸರಿ. ಒಂದು ಪಟ್ಟಣವನ್ನ, ಆಕಾಶವನ್ನ ಮುಟ್ಟುವ ಗೋಪುರವನ್ನ ಕಟ್ಟಿ ದೊಡ್ಡ ಹೆಸರನ್ನ ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು. ಹಾಗಾದ್ರೆ ಇಲ್ಲಿ ತುಂಬಾ ಗಮನ ಇಡಬೇಕಾದಂತ ಒಂದು ವಿಷಯ, ದೇವರಿಲ್ಲದೇನೆ ದೊಡ್ಡ ಹೆಸರು ಪಡೆಯೋಣ ಅಂತ ಇವರು ಪ್ಲಾನ್ ಮಾಡಿದ್ರು. ದೇವರಿಲ್ಲದೆ ಕಟ್ಟೋಣ ಅಂತ ಪ್ಲಾನ್ ಮಾಡಿದ್ರು. ಮಾತ್ರವಲ್ಲದೆ ಹೀಗೆ ಮಾಡಿದ್ರೆ ಭೂಮಿಯ ಮೇಲೆಲ್ಲ ಚದರಬೇಕಾದಿಲ್ಲ. ದೇವ್ರ ಚಿತ್ತ ಆಗಿರ್ಲಿಲ್ಲ, ಭೂಮಿಯ ಮೇಲೆ ಚದರಬೇಕು ಅಂದುಕೊಂಡ್ರು. ನಾವು ಅಂದುಕೊಂಡದ್ದೆಲ್ಲ ದೇವ್ರ ಚಿತ್ತ ಅಲ್ಲ, ಕಾಣೋದೆಲ್ಲ ದೇವ್ರ ಚಿತ್ತ ಅಲ್ಲ. ಒಳ್ಳೇದಿರ್ಬೋದು, ನಿನ್ನ ಜೀವಿತಕ್ಕೆ ಅದು ದೇವರ ಉದ್ದೇಶ ಆಗಿರಲ್ಲ. ಆದ್ರಿಂದ ಇವತ್ತು ಯಾಕಿದಾಗ್ತಾ ಇಲ್ಲ, ಯಾಕಿದ್ ನಡೀತಾ ಇಲ್ಲ? ಸರಿ, ನೀನು ಅಂದುಕೊಂಡಿದೀಯಾ, ನೀ ಮಾಡ್ತಾ ಇದೀಯ, ಆದ್ರೆ ದೇವ್ರ ಚಿತ್ತನ ಅಂತ ನೀನ್ ನೋಡು, ಪರೀಕ್ಷೆ ಮಾಡಿ ಪಶ್ಚಾತ್ತಾಪ ಪಟ್ಟು ದೇವ್ರ ಬಳಿಗೆ ಬಾ. ಈಗ ಬಾಬೇಲ್ ಗೋಪುರದ ಕೆಲವು ಗುಣಾತಿಶಯಗಳು. ಬಾಬೇಲ್ ಗೋಪುರ ಕಟ್ತಾ ಇದ್ದೀರಾ, ಅದನ್ನ ದೇವ್ರು ಬೀಳ್ಸಕ್ ಹೋಗ್ತಾರೆ. ಹಾಗಾದ್ರೆ ಅದ್ರ ಗುಣಾತಿಶಯಗಳೇನು ಈ ವಾಕ್ಯದಲ್ಲಿ ನಾವು ನೋಡು. ಒಂದು, ನಮಗೋಸ್ಕರ ದೊಡ್ಡ ಹೆಸರನ್ನ ಮಾಡ್ಕೊಳ್ಳೋಣ. ಯೇಸು ಸ್ವಾಮಿಯ ಹೆಸರು ಪ್ರಸಿದ್ಧತೆ ಇಲ್ಲ. ಮನುಷ್ಯನ ಪ್ರಯತ್ನ ದೇವರ ಬಳಿಗೆ ಹೋಗ್ಬೇಕು. ಸೌಲನ ಹಾಗೆ ಅವರು ಬಲಹೀನರಲ್ಲ, ಅವರು ತುಂಬಾ ಒಳ್ಳೆಯ ತಲಾಂತು ಉಳ್ಳವರಾಗಿರ್ತಾರೆ. ತಪ್ಪಾದ ಕ್ರೈಸ್ತತ್ವ ಯಾವಾಗಲೂ ಜನರ ಗೌರವನೇ ಎದುರು ನೋಡ್ತಾ ಇರ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಸೌಲ ನೋಡ್ರಿ, ಇವನು ತುಂಬಾ ಎತ್ತರವಾಗಿದ್ದ, ಇಸ್ರಾಯೇಲರ ಮಧ್ಯದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಆಗಿದ್ದ. ಬಟ್ ಆದರೆ ಇವನ ಜೀವಿತದಲ್ಲಿ ದೇವರಿರ್ಲಿಲ್ಲ, ದೇವರಿಂದ ಘನಕ್ಕಾಗಿ ಕಾಯ್ತಾ ಇರ್ಲಿಲ್ಲ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನದಲ್ಲಿ ಇವತ್ತು ಈ ಬಾಬಿಲಿನ ಗೋಪುರದ ಗುಣಾತಿಶಯ ಇದೆಯಾ? ನಮಗೋಸ್ಕರ ದೊಡ್ಡ ಹೆಸರು ಮಾಡಿಕೊಳ್ಳೋಣ. ಹಾಗಾದ್ರೆ ಯಾವುದಕ್ಕಾಗಿ ಯಾವುದನ್ನ ಮಾಡ್ತಾ ಇದ್ದೀರಾ? ಯಾವುದನ್ನೇ ಮಾಡಿದ್ರು ಕರ್ತನಿಗಾಗಿ ಮಾಡ್ರಿ. ನೀವು ತಿಂದರು ಕುಡಿದರು ಕರ್ತನ ಹೆಸರಿಗೋಸ್ಕರವಾಗಿ ಮಾಡ್ರಿ. ಕರ್ತನ ಖಂಡಿತವಾಗಿ ನಿಮ್ಗಿನ್ನೂ ಉತ್ತೇಜನ ಕೊಡ್ತಾರೆ, ನಿಮ್ಗಿನ್ನೂ ಆಶೀರ್ವಾದ ಮಾಡ್ತಾರೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಾವು ಯಾರು ಸಹ ನಮ್ಮ ಹೆಸರು ಪ್ರಸಿದ್ಧಿಗೆ ಬರುವುದಕ್ಕಾಗಿ ಅಲ್ಲ, ಆದ್ರೆ ನಿನ್ನ ಹೆಸರಿನ ಘನಮಾನಕ್ಕೋಸ್ಕರವಾಗಿ ನಾವು ಜೀವಿಸುವ ಹಾಗೆ ಎಲ್ಲರಿಗೂ ಕೃಪೆ ಕೊಡು ಅಪ್ಪ. ಅನೇಕ ವೇಳೆ ನಮಗಾಗಿ ನಾವು ಜೀವಿಸಿದ್ದೇವೆ ಸ್ವಾಮಿ. ಇವತ್ತು ಯಾರ್ಯಾರು ಯೇಸುವಿಗೆ ತಮ್ಮ ಹೃದಯವನ್ನು ಕೊಟ್ಟಿಲ್ವೋ, ಈ ಚಾನೆಲ್ ಯಾರು ನೋಡ್ತಾ ಇದ್ದಾರೋ ಅವರನ್ನ ದೇವರೇ ನೀನು ಇವತ್ತು ಸಮಾಧಾನದಿಂದ ತುಂಬು. ಬಾಬೇಲ್ ಗೋಪುರವನ್ನ ಕಟ್ಟೋದು ಬಿಟ್ಟು ಯೆರೂಸಲೇಮನ್ನು ಕಟ್ಟುವಾಗ ಅವ್ರನ್ನ ಉಪಯೋಗಿಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇಲೆ ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮ ಕುಟುಂಬವನ್ನು ತುಂಬಿ ತುಳುಕಲಿ. ಆಮೇಲೆ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆ
ತಿರುಬಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಬಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್